ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ವಾರದ ಕತೆ ಕಿಚನ ಜೊತೆ ಸಂಡೇ ಎಪಿಸೋಡಿನಲ್ಲಿ ಆಯ್ತಾ, ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದೀರಾ ಯಾರು ಎಲಿಮಿನೇಟ್ ಆಗ್ತಾ ಇದಾರೆ ಅಂತ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಒಂದು ಬಿಗ್ ಅಪ್ಡೇಟ್ ನಿಮ್ ಮುಂದೆ ತಂದಿದ್ದೀನಿ. ನಿಜವಾಗ್ಲೂ ಕೂಡ ಅನ್ಫೇರ್ ಎಲೆಕ್ಷನ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಈ ಎಲೆಕ್ಷನ್ ನೋಡಿದಂತ ಜನಗಳಿಗೆ ಏನನ್ಸುತ್ತಪ್ಪ ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಪ್ರಿಪ್ಲಾನ್ಡ್ ಅನಿಸ್ತಾ ಇದೆ. ಬಿಗ್ ಬಾಸ್ ಮೇಲೆನೆ ಕೋಪ ಬರ್ತಾ ಇದೆ. ಯಾಕೆ ಅಂತಂದ್ರೆ ಈ ಒಂದು ಎಲೆಕ್ಷನ್ ನ ನೀವು ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ಒಂದು ವ್ಯಕ್ತಿ ಎಲಿಮಿನೇಟ್ ಆಗ್ತಾನೆ ಅಂತ ನೀವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಯ್ತಾ. ಆ ತರದ ಒಂದು ಎಲಿಮಿನೇಷನ್ ಇದು ಅಂತ ಹೇಳ್ಬೋದು. ನಿಜವಾಗ್ಲೂ ಅನ್ಫೇರ್ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ಏನು ಒಂದು 50 days ಆದ್ಮೇಲೆ ಬಂದಂತಹ ರಜತ್ ಅವರು ಆಯ್ತಾ ಸೂಪರ್ ಡೂಪರ್ ಅನ್ನೋದಾದ್ರೆ, ಅದೇ ರೀತಿ ನಮ್ಮ ಹನುಮಂತು ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಕಾಲಿಟ್ಟ ಹನುಮಂತು ಸೂಪರ್ ಡೂಪರ್ ಅನ್ನೋದಾದ್ರೆ ಡೇ 1 ಆಯ್ತಾ ಅವ್ರದೇ ಆದ ಒಂದು ಚಾಪು ಮೂಡಿಸಿದಂತಹ ನಮ್ಮ ಧನ್ರಾಜ್ ಅವರು ಆಯ್ತಾ, ನಮ್ಮ ಧನ್ರಾಜ್ ಅವರು ಯಾವ್ದ್ರಲ್ಲಿ ಕಮ್ಮಿ ಅನ್ನೋದನ್ನ ನಾನು ಪ್ರೇಕ್ಷಕರಿಗೆ ಕೇಳ್ತಾ ಇದ್ದೀನಿ, ಕರ್ನಾಟಕ ಜನತೆಗೆ ನಾನು ಕೇಳ್ತಾ ಇದ್ದೀನಿ. ಧನ್ರಾಜ್ ಅವರ ಎಲಿಮಿನೇಷನ್ ಏನಿದೆ ಇದು ನಿಜವಾಗ್ಲೂ ಕೂಡ ಆಯ್ತಾ ಒಳ್ಳೆಯ ಎಲಿಮಿನೇಷನ್ ನ, ಓಕೆ ಇದು ಫೇರ್ ಎಲಿಮಿನೇಷನ್ ನ. ಇವತ್ತೇನು ಧನ್ರಾಜ್ ಅವರು ಎಲಿಮಿನೇಟ್ ಆಗಿದ್ದಾರೆ ಇದು ನಿಜವಾಗ್ಲೂ ಆಯ್ತಾ ಧನ್ರಾಜ್ ಅವರು ಎಲಿಮಿನೇಟ್ ಆಗಿರೋ ಒಂದು ವಿಷಯ ಇದು 100% ಶೋರ್. ಇದು ಧನ್ರಾಜ್ ಅವರು ಎಲಿಮಿನೇಟ್ ಆಗಿದ್ದಾರೆ. ನೀವೆಲ್ಲರೂ ಅನ್ಕೊಂತಾ ಇದ್ರಿ ಇಲ್ಲ ಧನ್ರಾಜ್ ಅವರು ಎಲಿಮಿನೇಟ್ ಆಗದೇ ಇಲ್ಲ ಅಂತ. ನಾನು ಕೂಡ 1000 ಸರಿ ಹೇಳಿದ್ದೀನಿ ಧನ್ರಾಜ್ ಅವರು ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಆಗಲ್ಲ. ಧನ್ರಾಜ್ ಅವರು ಆಯ್ತಾ ಫೈನಲ್ ಬರ್ತಾರೆ. ಅದೇ ರೀತಿ ವಿನ್ ಆಗುವಂತ ಕಂಟೆಸ್ಟೆಂಟ್ ಧನ್ರಾಜ್ ಅವರು ಅಂತ. ಧನ್ರಾಜ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಿದೆಯಲ್ಲ ಇದು ನಿಜವಾಗ್ಲೂ ಕೂಡ ಅನ್ಫೇರ್ ಅಂತ ಹೇಳ್ತೀನಿ. ಇಲ್ಲಿ ಎಲ್ಲವೂ ಕೂಡ ಉಲ್ಟಂ ಪಲ್ಟ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಮಿಡ್ ವೀಕ್ ಎಲೆಕ್ಷನ್ ಅಂತ ಏನಿತ್ತು ಅದರಲ್ಲಿ ಧನ್ರಾಜ್ ಅವರು ಆ ಟಿಕೆಟ್ ಫಿನಾಲೆ ಹೋಗೋದು ಅಂದ್ರೆ ಫಿನಾಲೆ ವೀಕ್ ನ ತಲುಪ್ತಾರೆ ವಿನ್ ಆಗಿ. ಆದ್ರೆ ಇದು ಅವರು ಆಯ್ತಾ ಫೋಲ್ ಮಾಡಿದ್ದಾರೆ, ಮಿರರ್ ಅಲ್ಲಿ ನೋಡಿ ಆಟ ಆಡಿದ್ದಾರೆ ಅಂತೇಳಿ ಅದನ್ನ ಮಿಡ್ ವೀಕ್ ಎಲೆಕ್ಷನ್ ನ ರದ್ದು ಮಾಡಿದ್ದು. ಇದು ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ನನಗೆ ಆಯ್ತಾ ಸ್ವಲ್ಪ ನನಗೆ ಎಲ್ಲೋ ಒಂದ್ ಕಡೆ ಇದೆಲ್ಲವೂ ಪ್ರಿಪ್ಲಾನ್ಡ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದ್ರೆ ಧನ್ರಾಜ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಕ್ಕೋಸ್ಕರವಾಗೇನೆ ಇದೆಲ್ಲವೂ ನಡೀತಾ ಆಯ್ತಾ, ಇದೆಲ್ಲವೂ ಕೂಡ ಪ್ರಿಪ್ಲಾನ್ಡ್ ಅನ್ನೋ ರೀತಿ ಅನಿಸ್ತಾ ಇದೆ. ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರ ಖಂಡಿತವಾಗೂ ನಾನು ಹೇಳೋದು ನಿಮಗೆ ಇಷ್ಟೇ, ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡ್ದೇನೆ ನೀವು ಅರ್ಧ ವಿಡಿಯೋ ನೋಡಿದ್ರೆ ನಿಮಗೆ ವಿಷಯ ಗೊತ್ತಾಗಲ್ಲ. ನಾನು ಇವಾಗ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. ಧನ್ರಾಜ್ ಅವ್ರನ್ನ ಯಾಕೆ ಎಲಿಮಿನೇಟ್ ಮಾಡಿದ್ರು ಅನ್ನೋದನ್ನ. ಓಕೆ, ಧನ್ರಾಜ್ ಅವ್ರನ್ನ ಎಲಿಮಿನೇಟ್ ಮಾಡೋದ್ರಿಂದ ಬಿಗ್ ಬಾಸ್ ಗೆ ಏನಾದ್ರು ಲಾಭ ಇದೆಯಾ? ಖಂಡಿತವಾಗೂ ಲಾಭ ಇಲ್ಲ. ಖಂಡಿತವಾಗೂ ಯಾವುದೇ ತರದ ಲಾಭ ಇಲ್ಲ. ಇಲ್ಲಿ ಯಾರನ್ನ ಉಳಿಸಕ್ಕೋಸ್ಕರವಾಗಿ ಬಿಗ್ ಬಾಸ್ ಅವರು ಧನ್ರಾಜ್ ಅವ್ರನ್ನ ಆಯ್ತಾ ಎಲಿಮಿನೇಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ನನ್ನನ್ನು ಕೇಳೋದಾದ್ರೆ ಡೇ 1 ಧನ್ರಾಜ್ ಅವರು ಆಯ್ತಾ ಅವ್ರದೇ ಆದ ಒಂದು ಕಂಟೆಂಟ್ಸ್ ನ ಕೊಡ್ತಾ ಬಂದಿದ್ದಾರೆ. ಅವರು ಹೆಂಗಿರ್ಬೇಕು ಬಿಗ್ ಬಾಸ್ ಮೇಲೆ ಹಂಗಿದ್ದಾರೆ. ಆನೆಸ್ಟ್ ಪರ್ಸನ್ ಧನ್ರಾಜ್ ಅವರು. ಅದಲ್ದೇನೆ ಕೂಡು ಕುಟುಂಬದಿಂದ ಬಂದಂತಹ ಧನ್ರಾಜ್ ಅವರು ಎಲ್ಲರ ಜೊತೆ ಮಿಂಗಲ್ ಆಗೋದಾಗ್ಲಿ, ಎಲ್ಲರೊಟ್ಟಿಗೆ ಇರೋದಾಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಹನುಮಂತು ಬಂದ್ಮೇಲಂತೂ ಧನ್ರಾಜು ಮತ್ತೆ ಹನುಮಂತುವಿನ ಒಂದು ಕಾಂಬಿನೇಷನ್ ಏನಿತ್ತು ಅದು ನಿಜವಾಗ್ಲೂ ನಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ 10 ನ ಸಂತು ಪಂತು ತರನೇ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಅವರಿಬ್ರು ಬಾಲ್ಕನಿಲಿ ಹೋಗಿ ಮಾತಾಡೋದು, ಹನುಮಂತು ಮತ್ತೆ ಧನ್ರಾಜು ಮತ್ತೆ ಮೇನ್ ಡೋರ್ ಹತ್ರ ಕುತ್ಕೊಂಡು ಮಾತಾಡೋದು, ಅಂದ್ರೆ ಧನ್ರಾಜು ಮತ್ತೆ ನಮ್ಮ ಹನುಮಂತು ಅವಿಬ್ಬರ ಕಾಂಬಿನೇಷನ್ ನಮ್ಮ ಕರ್ನಾಟಕ ಜನತೆ ತುಂಬಾ ಸಂತೋಷದಿಂದ ಬರಮಾಡ್ಕೊಂಡಿತ್ತು, ತುಂಬಾ ಸಂತೋಷದಿಂದ ವೀಕ್ಷಣೆ ಮಾಡ್ತಾ ಇತ್ತು ಎಪಿಸೋಡ್ ನ. ಒಟ್ಟಾರೆಯಾಗಿ ಇಲ್ಲಿ ಯಾರನ್ನ ಉಳ್ಸಕ್ಕೋಸ್ಕರವಾಗಿ ಯಾರನ್ನ ಬಲಿಪಶು ಮಾಡ್ದಂಗೆ ಕಾಣ್ತಾ ಇದೆ. ಒಟ್ಟಾರೆಯಾಗಿ ನಾನೇನ್ ಹೇಳ್ತಿದ್ದೀನಪ್ಪ ಅಂತಂದ್ರೆ ಯಾರ ಮಾಡಿದ ತಪ್ಪಿಗೆ ನಿನ್ ಯಾರಿಗೂ ಶಿಕ್ಷೆ ಯಾಕಯ್ಯ ಅನ್ನೋ ರೀತಿ ಇಲ್ಲಿ ನಮ್ಮ ಧನ್ರಾಜ್ ಅವರು ಅವತ್ತ ಗೇಮ್ ಅಲ್ಲಿ ವಿನ್ ಆಗಿದ್ರು, ಅದನ್ನ ತಗೊಂಡ್ರು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅವ್ರು ಮಿರರ್ ಅಲ್ಲಿ ನೋಡಿದಾರೆ ಅಂತ. ಅದೇ ನಮ್ಮ ಧನ್ರಾಜ್ ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಆ ಗೇಮ್ ಮಾಡಿದಿದ್ರೆ ಆಯ್ತಾ ಅದನ್ನ ವಾಪಸ್ ತಗೊಂತಾ ಇದ್ರ, ಆ ವಿನ್ನಿಂಗ್ ವಾಪಸ್ ತಗೊಂತಾ ಇದ್ರೆ. ಯಾಕೆ ಧನ್ರಾಜ್ ಆಗತ್ತಿಗೆ ಆ ವಿನ್ನಿಂಗ್ ವಾಪಸ್ ತಗೊಂಡ್ರು ಅಂದ್ರೆ ಇದು ಪ್ರಿಪ್ಲಾನ್ಡ್. ಅಂದ್ರೆ ಧನ್ರಾಜ್ ಅವರು ಏನು ಫೈನಲ್ ವೀಕಿಗೆ ಬರಬಾರ್ದು, ಅಂದ್ರೆ ಅವರು ಟಾಪ್ 5 ಅಲ್ಲಿ ಇರಬಾರ್ದು ಅನ್ನೋದು ಇದು ಮೊದಲೇ ಪ್ಲಾನ್ ಆಗಿತ್ತ. ಓಕೆ, ಧನ್ರಾಜ್ ಅವರಿಗೆ ವೋಟ್ ಕಮ್ಮಿ ಬಂದಿದೆ, ಹಾಗಾಗಿ ಧನ್ರಾಜ್ ಅವ್ರನ್ನ ಎಲಿಮಿನೇಟ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಧನ್ರಾಜ್ ಅವ್ರಿಗೆ ನಿಜವಾಗ್ಲೂ ವೋಟ್ ಕಮ್ಮಿ ಬಂದಿತ್ತ? ನಿಮಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ರಾಜ್ ಅವರಿಗೆ ಆಯ್ತಾ ಎಲ್ಲರಿಗಿಂತನೂ ವೋಟ್ ಕಮ್ಮಿ ಬಂದಿತ್ತ? ಇದನ್ನ ಕೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಧನ್ರಾಜ್ ಅವರ ಕೂಡು ಕುಟುಂಬದಲ್ಲಿ ಸುಮಾರು ಏನೂ ಇಲ್ಲ ಅಂತಂದ್ರೆ 100 ರಿಂದ 150 ಜನ ಇದ್ದಾರೆ. ಅವರೇ ವೋಟ್ ಹಾಕಿದ್ರು ಪ್ರತಿದಿನ ಲಕ್ಷಾಂತರ ವೋಟ್ ಆಯ್ತು. ಇದು ಹೆಂಗ್ ಒಪ್ಕೊಳ್ಳೋದು? ಯಾಕೆಂತಂದ್ರೆ ನಮ್ಮ
ಸೌತ್ ಕೇಂದ್ರ ಏನಿದೆ, ನಮ್ಮ ಈ ಉಡುಪಿ ಮ್ಯಾಂಗ್ಳೂರು ಏನಿದೆ, ಆ ಭಾಗದ ಎಲ್ಲ ಜನರು ಕೂಡ ನಮ್ಮ ಧನರಾಜ್ ಅವರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಮ್ಯಾಂಗ್ಳೂರ್ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಆ ಕಡೆ ಆ ಶೃಂಗೇರಿ, ಉಜಿರೆ, ಆ ಕಡೆ ಏನು ಒಂದು ಭಾಗ ಇದೆ ಮಲೆನಾಡು ಭಾಗ, ಆಮೇಲೆ ಮ್ಯಾಂಗ್ಳೂರ್ ಭಾಗ, ಉಡುಪಿ, ಇಲ್ಲೆಲ್ಲವೂ ಕೂಡ ನಮ್ಮ ಧನರಾಜ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಯಾಕೆ ಅಂತಂದ್ರೆ ನಾನು ಕೂಡ ಚಿಕ್ಕಮಂಗ್ಳೂರೊಳಗೆ ಆಗಿರೋದ್ರಿಂದ ನಾನು ಕೆಲವೊಬ್ಬರನ್ನ ವಿಚಾರಣೆ ಮಾಡಿದ್ರಿಂದ, ಯಾಕೆಂದ್ರೆ ನನಗೆ ಮ್ಯಾಂಗ್ಳೂರು ಉಡುಪಿ ಬಂದ್ಬಿಟ್ಟು ಹತ್ರ ಆಗಿರೋದ್ರಿಂದ ನಮ್ಗೆ ಅಲ್ಲೇ ಜನಗಳ ಜೊತೆ ಸ್ವಲ್ಪ ನಂಟಿದೆ, ಅಲ್ಲೇ ಜನಗಳ ಜೊತೆ ನಮ್ಗೆ ಒಡನಾಟ ಇದೆ. ಹಾಗಾಗಿ ಅವ್ರು ಹೇಳುವ ಪ್ರಕಾರವಾಗಿ ಇಲ್ಲ ಮೇಡಮ್ ಹಂಗೇನಿಲ್ಲ, ನಾವು ತುಂಬಾ ಚೆನ್ನಾಗಿ ಓಟ್ ಹಾಕಿದೀವಿ, ನಮ್ಮ ಉಡುಪಿ ಜನ ಮನೆಯವರು ಓಟ್ ಹಾಕಿದ್ದಾರೆ, ಅಲ್ದೇನೆ ನಮ್ಮ ಧನರಾಜ್ ಇದಾರಲ್ವಾ ಆ ಊರೇನೆ, ಇಡೀ ಊರೇ ನಮ್ಮ ಧನರಾಜ್ ಅವರಿಗೆ ಓಟ್ ಹಾಕಿದೆ, ಓಟ್ ಕಮ್ಮಿ ಬಂದಿದೆ ಅಂದ್ರೆ ನಾವು ನಂಬಲ್ಲ ಮೇಡಮ್. ಒಟ್ಟಾರೆ ಇದೆಲ್ಲ ಪ್ರಿಪ್ಲಾನ್ಡ್ ಎಲಿಮಿನೇಷನ್ ಅಂತ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಇದನ್ನ ನೋಡಿದ ನನಗೆ ಅನಿಸ್ತಾ ಇದೆ ಅಂದ್ರೆ ಇದು ಇರ್ಬೋದಾ, ಪ್ರಿಪ್ಲಾನ್ಡ್ ಎಲಿಮಿನೇಷನ್ ಇರ್ಬೋದಾ ಅಂದ್ರೆ ಇಲ್ಲಿ ಯಾರನ್ನ ಸೇವ್ ಮಾಡಕ್ಕೆ ಧನರಾಜ್ ಅವ್ರನ್ನ ಬಲಿ ಕೊಟ್ಟಂಗಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಪ್ರಿಪ್ಲಾನ್ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ರಜತ್ ಅವ್ರನ್ನ ಅವರು ಫೈನಲಿ ತರಲೇಬೇಕಿತ್ತು. ಯಾಕಂದ್ರೆ ರಜತ್ ಅವ್ರು ಬಂದ ಮೇಲೆ ಗೇಮ್ ಚೇಂಜ್ ಆಗಿತ್ತು, ಅಂದ್ರೆ ಗೇಮ್ ಚೇಂಜರ್ ಅಂತಾನೆ ಹೆಸರು ತಗೊಂಡಂತಹ ರಜತ್ ಅವ್ರನ್ನ ಅವ್ರು ಫೈನಲ್ ಸ್ಟೇಜ್ ಅಲ್ಲಿ ಕೂರಿಸಲೇಬೇಕಿತ್ತು. ಅದೇ ರೀತಿ ಉಗ್ರ ಮಂಜು ಅವ್ರನ್ನ ಆಟೋದಿಂದ ತೆಗಿಬೇಕು ಅಂತಂದ್ರೆ ಆಗಲ್ಲ. ಯಾಕಂದ್ರೆ ಉಗ್ರ ಮಂಜು ಅವರು ಡೇ ಒನ್ನಿನಿಂದನೂ ಅವ್ರದೇ ಆದ ಆಟ ಆಡ್ಕೊಂಡು ಬಂದಿದ್ದಾರೆ. ಓಕೆ, ನೀನ್ ಯಾರು ತೆಗಿಯೋದು, ಓಕೆ ಈಗ ಧನರಾಜ್ ಅವ್ರು ತಾನೆ, ಓಕೆ ತೆಗಿಯೋಣ. ಧನರಾಜ್ ಅವ್ರನ್ನ ತೆಗೆದ್ರೆ ಯಾರು ರಿಯಾಕ್ಟ್ ಮಾಡಲ್ಲ ಕರ್ನಾಟಕ ಜನತೆ ಅನ್ನೋದ, ಇಲ್ಲ ಧನರಾಜ್ ಅವರು ತೆಗೆದ್ರೆ ನಮಗೇನ್ ನಷ್ಟ ಆಗಲ್ಲ ಅಂತಾನೋ, ಇವೆಲ್ಲವೂ ಕೂಡ ಒಂಥರ ಪ್ರಿಪ್ಲಾನ್ಡ್ ಆಗಿ ಬಿಗ್ ಬಾಸ್ ಟೀಮ್ ಮಾಡ್ದಂಗೆ ಕಾಣಿಸ್ತಾ ಇದೆ ನನಗೆ. ಒಟ್ಟಾರೆಯಾಗಿ ಧನರಾಜ್ ಅವರ ಎಲಿಮಿನೇಷನ್ಗೆ ಜಸ್ಟಿಸ್ ಸಿಗ್ಬೇಕು ಅನ್ಸುತ್ತೆ. ಯಾಕೆಂತಂದ್ರೆ ಎಲಿಮಿನೇಷನ್ ಆಗುವಂತಹ ವ್ಯಕ್ತಿನೇ ಅಲ್ಲ ಧನರಾಜ್ ಅವರು. ಅವ್ರು ಏನೇ ಅವತ್ತು ಮಾಡಿರೋ ಒಂದು ಚಿಕ್ಕ ತಪ್ಪಿಗೆ ಅವರು ಕ್ಷಮೆ ಹಾಕ್ಸಿದ್ದಾರೆ, ಅವ್ರ ತಪ್ಪನ್ನ ಒಪ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸುದೀಪ್ ಸರ್ ಅವರಿಗೂ ಗೊತ್ತು, ಅವ್ರ ತಪ್ಪನ್ನ ಒಪ್ಕೊಂಡಿರೋದು. ಯಾಕೆ ಅಂತಂದ್ರೆ ನಿಮ್ಗೆ ನೋಡೋದಾದ್ರೆ ಬೇರೆ ಸ್ಪರ್ಧಿಗಳು ಕೂಡ ಎಷ್ಟೋ ಸರಿ ತಪ್ಪು ಮಾಡಿದ್ದಾರೆ, ಹಂಗಂತ ಹೇಳ್ಬಿಟ್ಟು ಅವ್ರ ಹತ್ರ ಎಲ್ಲ ವಿನ್ನಿಂಗ್ ನ ವಾಪಸ್ ತಗೊಂಡಿದ್ದಾರೆ ಅಂದ್ರೆ ಇಲ್ಲ. ಇದೆಲ್ಲವನ್ನು ನೋಡೋದಾದ್ರೆ ಇಲ್ಲಿ ಎಲ್ಲೋ ಒಂಥರ ಒಂದು ಪಾರ್ಶಾಲಿಟಿ ಕಾಣಿಸ್ತಾ ಇದೆ, ಇಲ್ಲೆಲ್ಲವೂ ಕೂಡ ಫೇವರಿಸಮ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ ನನಗೆ, ಇದಕ್ಕೆ ಬಿಗ್ ಬಾಸ್ ಟೀಮೇ ಆನ್ಸರ್ ಮಾಡಬೇಕು. ಒಟ್ಟಾರೆಯಾಗಿ ಆಯ್ತಾ, ತುಂಬಾ ಚೆನ್ನಾಗಿ ಗೇಮ್ ಆಡ್ತಿದ್ದಂತ ನಮ್ಮ ಧನರಾಜ್ ಅವರು, ಆನೆಸ್ಟ್ ಆಗಿ ಗೇಮ್ ಆಡಿದಂತ ಧನರಾಜ್ ಅವರು ಇವತ್ತು ಬಿಗ್ ಬಾಸ್ ಮನೆ ಅಂದ್ರೆ ಬಿಗ್ ಬಾಸ್ ಸೀಸನ್ 11 ಇಂದ ಆಯ್ತಾ ಎಲಿಮಿನೇಟ್ ಆಗಿದ್ದಾರೆ. ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಒಂದೇ ಒಂದ್ ಸ್ಟೆಪ್ ಇತ್ತು ಆಯ್ತಾ, ಅವ್ರು ಫೈನಲ್ ಅಲ್ಲಿ ಹೋಗಿ ನಿಲ್ಲಕ್ಕೆ ಒಂದೇ ಒಂದ್ ಸ್ಟೆಪ್, ಆ ಒಂದೇ ಒಂದ್ ಸ್ಟೆಪ್ ಇಂದ ಎಲಿಮಿನೇಷನ್ ಆದ್ರೆ ಅದು ಎಷ್ಟು ನೋವಾಗುತ್ತೆ, ಅದರಿಂದ ಎಂತ ಒಂದು ಆಯ್ತಾ ಅಂದ್ರೆ ಅದನ್ನ ಮರೆಯಕ್ಕಾಗಲ್ಲ ಆ ನೋವು. ಅಂದ್ರೆ ಒಂದೇ ಒಂದು ಸ್ಟೆಪ್ ಆ ಫೈನಲ್ ಸ್ಟೇಜ್ ಅಲ್ಲಿ ಹೋಗಿ ನಿಲ್ಲೋದು ನಿಜವಾಗ್ಲೂ ಕೂಡ ಇದು ಅನ್ಫೇರ್ ಎಲೆಕ್ಷನ್ ಅಂತೀನಿ. ನೀವು ಯಾರಾದ್ರೂ ಕೂಡ ಧನರಾಜ್ ಅವರ ಎಲೆಕ್ಷನ್ ನ ಅನ್ಫೇರ್ ಅನ್ನೋದಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಒಬ್ಬ ನಿಯತ್ತಾಗಿ ಗೇಮ್ ಆಡಿದಂತಹ ಮನುಷ್ಯ ಧನರಾಜ್, ಒಬ್ಬ ಆನೆಸ್ಟ್ ಆಗಿ ಗೇಮ್ ಆಡಿದಂತಹ ಮನುಷ್ಯ ಧನರಾಜ್ ಅವರು. ಎಲ್ಲರ ಟಾರ್ಚರ್ ಅನ್ನು ತಡ್ಕೊಂಡು ಎಲ್ಲರೂ ಎಷ್ಟೇ ಟಾರ್ಗೆಟ್ ಮಾಡಿದ್ರು ಕೂಡ ಧನರಾಜ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನಿಂತಿದ್ರು. ನಾನು ಗೇಮ್ ಆಡಬಲ್ಲೆ, ನಾನು ನಿಮಗೆ ಸರಿಸಾಟಿಯಾಗಿ ನಿಲ್ಬಲ್ಲೆ ಅಂತ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಂಡಿದ್ರು. ಆದ್ರೆ ಹೇಳಕ್ಕಾಗಲ್ಲ, ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಧನರಾಜ್ ಅವರ ಬ್ಯಾಡ್ ಲಕ್, ಎಲಿಮಿನೇಟ್ ಆಗಿದ್ದಾರೆ. ಧನರಾಜ್ ಅವ್ರಿಗೆ ಒಳ್ಳೇದಾಗ್ಲಿ, ಧನರಾಜ್ ಅವರು ನಿಮ್ಮ ಮುಂದಿನ ಕೆರಿಯರ್ಗೆ ಒಳ್ಳೇದಾಗ್ಲಿ. ಇದೇನ್ ಎಂಡ್ ಅಲ್ಲ, ಏನ್ ಇವತ್ತು ನೀವು ಬಿಗ್ ಬಾಸ್ ಮನೇಲಿ ಎಲಿಮಿನೇಟ್ ಆಗಿದ್ರೆ ಇದೇನ್ ಎಂಡ್ ಅಲ್ಲ ನಿಮ್ ಜೀವನಕ್ಕೆ. ಇದು ಒಂದು ನಿಮ್ಮ ಮುಂದಿನ ಕೆರಿಯರ್ಗೆ, ನಿಮ್ಮ ಮುಂದಿನ ಸಕ್ಸಸ್ಗೆ ಇದನ್ನೊಂದು ಮೆಟ್ಲಾಗಿ ಉಪಯೋಗಿಸ್ಕೊಳ್ಳಿ. ಇದರಿಂದ ನಿಮಗೆ ಒಳ್ಳೇದಾಯ್ತಾ ಕೆಟ್ಟಾಯ್ತಾ ಅಂತ ಅದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಇದು ನಿಮ್ಮ ಮುಂದಿನ ಕೆರಿಯರ್ಗೆ, ನಿಮ್ಮ ಮುಂದಿನ ಜರ್ನಿಗೆ ಆಯ್ತಾ ಇದೊಂದು ಮೈಲಿಗಲ್ಲಾಗ್ಲಿ, ಒಂದು ಮೆಟ್ಲಾಗ್ಲಿ ಅಂತೀನಿ. ನಾನು ಯಾವಾಗ್ಲೂ ಕೂಡ ಹೇಳೋದು ಒಂದೇ ಮಾತು, ಸೋಲು ಗೆಲುವಿನ ಆಯ್ತಾ ಅಡಿಪಾಯ. ಆಯ್ತಾ, ಸೋಲು ಏನಿದೆ ಅದು ಗೆಲುವಿನ ಅಡಿಪಾಯ. ಯಾವಾಗ್ಲೂ ಅಷ್ಟೇ, ಸೋತಾಗ ಗೆಲ್ಲೋಕೆ ನಾವು ಆಯ್ತಾ ಇದನ್ನ ಒಂದು ಅಡಿಪಾಯವಾಗಿ, ಒಂದು ಮೆಟ್ಲಾಗಿ ನಾವು ಹಾಕೊಂಡು ಮುಂದೆ ಹೋಗ್ಬೇಕು ಅಂತೀನಿ. ಒಳ್ಳೇದಾಗ್ಲಿ ಧನರಾಜ್ ಅವರೇ. ಒಟ್ಟಾರೆಯಾಗಿ ಇಲ್ಲಿ ಎಲ್ಲವೂ ಕೂಡ ಪ್ರಿಪ್ಲಾನ್ ಅನ್ನೋದು ಕಾಣಿಸ್ತಾ ಇದೆ. ನನ್ನ ರಿವ್ಯೂ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ, ಲೈಕ್ ಮಾಡಿ. ಬಾಯ್.